ಈ ನನ್ನ ಮಗ ಅತ್ತಿಗೆ ಕಣ್ಣಿಗೆ ಬಿದ್ದಿದ್ದಕ್ಕೆ ಅತ್ತಿಗೆ ಈಟೊಂದು ಗರಂ ಆಗವ್ರಲ್ಲ. ಇನ್ನೇನ ನೀನೇ ಬಂಗಾರಮ್ಮನ ಮಗ ಅಂತ ಅತ್ತಿಗೆ ಗೊತ್ತಾದ್ರೆ ಏನಣ್ಣ ಕತೆ? ನೀನು ನಿನ್ ಬಂಗಾರಮ್ಮನ ಮಗನ ಮುಂಗುಸಿ ಏನ್ ಮಕ್ಕ ನೋಡ್ತಿ ಹಿಡ್ಕಲ್ಲ. ಈ ಸಿಯಾನ ಎಲ್ಲಾನ ಏನಾನ ಬಾಯಿ ಬಿಟ್ರೆ ಇದ್ರಲ್ಲೇ ಚುಚ್ಚು ಸಾಯಿಸ್ಬಿಡ್ತೀವಿ. ಇದ್ರಲ್ಲೇ ಪುಣ್ಯ ಹೊಡೆದಾಕ್ಬಿಡ್ತೀವಿ. ಸಾಕು, ಯಾರಿಗೂ ಹೇಳಕ್ಕಿಲ್ಲ ಅಣ್ಣ. ನಮ್ಮ ಅವ್ವನ ಮೇಲೆ ಯಾರಿಗೂ ಹೇಳಕ್ಕಿಲ್ಲ. ಅದ್ರಲ್ಲೂ ನೇಂಗೆ ಏನ್ ಬಿಡ್ಲಾ? ಎಲ್ಲಾರ ಉಸಿರು ಬಿಟ್ರೆ ಉಸಿರನ್ನ ನಿಲ್ಲಿಸ್ಬಿಡ್ತೀನಿ. ನೋಡು, ಯಾವ್ದ ಕರ್ಮ ಒಂದಾದ್ಮೇಲೆ ಒಂದ್ ನನ್ನ ಜೀವನದಾಗ ಆಟ ಆಡ್ತಾನೆ ಐತೆ. ಯಾವ್ದಕ್ಕೂ ಅಂದ್ಮ್ಯಾಗ ಒಂದು ಕಣ್ಮಣಗಲ್ಲ. ಒಂದೇ ಕಣ, ನಂದೆಲ್ಡು ಮುಂಗುಸಿದೆಲ್ಡು 4 ಇಡ್ತೀವಿ. ಇದೇನು ಪುಟ್ಟಕ್ಕ ಅವ್ರು ಏನು ಹೇಳ್ತಾನೆ ಇಲ್ಲ, ಎಲ್ಲ ನೀವೇ ಹೇಳ್ತಿದ್ದೀರಲ್ಲ ರಾಜೇಶ್ವರಿ ಅವರೇ. ಪುಟ್ಟಕ್ಕ ಹೇಳ್ದೆ ಏನ್ ಮಾಡ್ತಾಳೆ? ಇಲ್ಲಾಂದ್ರೆ ಮದ್ವೆ ನಿಂತೋಯ್ತದೆ ಅಂತ ಅವಳಿಗೂ ಗೊತ್ತೈತೆ ಅಲ್ವಾ ಪುಟ್ಟಕ್ಕ? ಆದ್ರೂ ನೀವು ಬಾಯಿ ಬಿಟ್ಟು ಹೇಳಿದ್ರೇನೆ ನಮಗೆ ಸಮಾಧಾನ. ನೋಡ್ದಂಗೆ ಆಗ್ಲಿ. ಪಾಪ ನಿಮ್ಗಿನ್ನೂ ಏನೇನ್ ಕೆಲ್ಸ ಇದೆಯೋ ಏನೋ, ನೀವೇನ್ ಹೊರಡಿ, ಎಲ್ಲ ತಯಾರಿನೂ ಮಾಡ್ಕೊಳ್ಳಿ. ಆದಷ್ಟು ಬೇಗ ದುಡ್ಡು ರೆಡಿ ಮಾಡ್ಕೊಂಡು ನಮಗ್ ಹೇಳಿ. ಬರ್ತೀನಿ. ಹೌದೇನೆ ಸುಮಾ, ಇದನ್ನ ಕ್ಲಾಸಿಗೆ ತಕೊಂಬಂದಿದ್ರಾ? ನಮ್ ಕ್ಲಾಸಲ್ಲಿ ಏನು ಎಕ್ಸ್ಪೆರಿಮೆಂಟ್ ಇರ್ಲಿಲ್ವಲ್ಲ. ಇವ್ರ ಕ್ಲಾಸ್ಗಲ್ಲ, ಬಿ ಸೆಕ್ಷನ್ಗೆ ಇದ್ದಿದ್ದು. ಪಕ್ಕ ಸುಳ್ಳು ಹೇಳ್ತಾವ್ರೆ. ಯಾಕೆ, ಏನಾಯ್ತು ಸಹನ ಅವ್ರೆ? ಇದ್ರಾಗ ದೀಪ ಹಚ್ಬಾರ್ದಂತ ಹೇಳು ಸುಮಾ. ಸಹನ ಅವ್ರೆ, ನಿಮಗೆ ಇನ್ನೂ ನನ್ನ ಮೇಲೆ ಕೋಪ ಇದೆ ಅಂತ ನಂಗೆ ಗೊತ್ತು. ಬಟ್ ಐ ಆಮ್ ರಿಯಲಿ ಸಾರಿ. ನಾನ್ ಸರ್ನ ಕ್ಷಮಿಸಿದ್ದೀನಿ. ಅಕ್ಕಂದ್ರ ಈಗ ನೀವಿಬ್ರು ಕ್ಷಮಿಸ್ಬಿಡಿ. 4 ಜನದಲ್ಲಿ ಅವ್ವ ನೆನ್ನೆನೆ ಕ್ಷಮಿಸಾಯ್ತು. ಈಗ ನಾನು ಕ್ಷಮಿಸಿದ್ದೀನಿ, ನೀವಿಬ್ರೇ ಬಾಕಿ. ಬೇಕಾದ್ರೆ ನಾವು ಆಚೆ ಹೋಗಿರ್ತೀವಿ. ಯೋನು ಬೇಡ, ಎಲ್ರೂ ಇಲ್ಲೇ ಇರಿ. ಅಕ್ಕನ ನಾನ್ ಸಮಾಧಾನ ಮಾಡಕ್ಕಾಗಲ್ಲ.
ಆದರೆ ಸರ್ ನಿಮ್ಮ ಕ್ಷಮೆನ ನಾನು ಸ್ವೀಕರಿಸಿದ್ದೀನಿ. ಅಟ್ಲೀಸ್ಟ್ ನಿಮಗೆ ನೀವು ಸುಳ್ಳು ಹೇಳಿದ ಅರಿವಾಗಿ ನೀವೇ ಬಂದು ಕ್ಷಮೆ ಕೇಳಿದ್ರಲ್ಲ, ಅದೇ ದೊಡ್ಡ ವಿಷಯ. ಇನ್ ಕೆಲವ್ರು ಇರ್ತಾರೆ, ಸುಳ್ಳು ಹೇಳೋದಲ್ದೆ ಆ ಒಂದ್ ಸುಳ್ಳನ್ನ ಮುಚ್ಚಿಡಕ್ಕೆ ಮತ್ತೊಂದು ಸುಳ್ಳು ಹೇಳಿ, ಸುಳ್ಳು ಮೇಲ್ ಸುಳ್ಳು ಹೇಳಿ ಸುಳ್ಳಿನ ಗೋಪುರನೇ ಕಟ್ಬಿಡ್ತಾರೆ. ಆದ್ರೆ ನೀವ್ ಹಾಗಲ್ವಲ್ಲ. ಸರಿ, ಅಕ್ಕ ನಿಮ್ನ ಕ್ಷಮಿಸೋದು ಬಿಡೋದು ಅವಳಿಗೆ ಬಿಟ್ಟಿರೋದು. ಅಣ್ಣ, ಸುಳ್ಳಿನ ಗೋಪುರ ಅಂತ ಹೇಳಿದ್ದು ನಿಂಗೇನಾ? ಡೌಟೇ ಬೇಡ, ಅದಕ್ಕೇನೋ ಡೌಟ್ ಬಂದಿದೆ. ಶ್ರೀ, ನೀವ್ಯಾಕೆ ಇಲ್ಲಿ ಬಚ್ಚಿಟ್ಕೋತಿದ್ದೀರಾ? ಹೌದಲ್ವಾ, ನಾನ್ಯಾಕೆ ಇವಳು ತಗೊಂಡ್ ಬಚ್ಚಿಟ್ಕೊಂಡೆ? ಆಚೆ ನೋಡ್ಬೇಕಿತ್ತು. ಅಣ್ಣ ಇಲ್ಲಿ, ಅತ್ತಿಗೆ ಜೊತೆಲಿ, ಅದ್ಕೆಯಲ್ಲಿ ಮನೇಲಿ ಅಂದ್ರೆ ಅಣ್ಣ ಅದ್ಕೆ ಇಬ್ರು ಒಂದೇ ಕೋಣೆಲ್ ಅವ್ರ. ಅಯ್ಯೋ, ಹೇಳಿ ಶ್ರೇ, ಬಂಗಾರಮ್ಮ ನಿಮ್ಗೆ ಪರಿಚಯ ಇರೋರಲ್ವಾ, ನೀವ್ಯಾಕೆ ಬಚ್ಚಿಟ್ಕೋತಿದ್ದೀರಾ? ಮೆಸೋ ಪರಿಚವ್ರೆ ಅಂದ ಮಾತ್ರಕ್ಕೆ ಬಯಕಿಲ್ಲ ಅನ್ಕೊಂಡ್ರ. ಇವತ್ತು ನನ್ನ ಸಾಹೇಬ್ರಿಗೆ ಸುಳ್ಳು ಹೇಳಿ ಬಂದೀವ್ನಿ. ನಾನು ಇಲ್ಲಿದ್ದೀನಂತ ಅವ್ರು ಹೋಗಿ ಹೇಳ್ಬಿಟ್ರೆ ಆಟ ಏನನ್ ಕತೆ. ನೀವು ಕೆಲ್ಸಕ್ಕೆ ರಜಾ ಹಾಕಿ ಯಾಕೆ ಬರೋಕ್ ಹೋದ್ರಿ? ನಾನು ಹೇಳಿಲ್ವಾ ನಿಮ್ಗೆ ಶ್ರೇ ಹೀಗೆಲ್ಲ ಮಾಡಬೇಡಿ ಅಂತ? ಅಯ್ಯೋ ಮಿಸ್ಸೋ, ಅಲ್ಲೇನು ಕೆಲಸನೇ ಇಲ್ಲ, ಸುಮ್ಗೆ ಕುಂತಿರ್ಬೇಕು, ಬೋರ್ ಆಯ್ತದೆ, ಅದಕ್ಕೆ ಇಲ್ಲಿ ಬಂದೆ. ಲೇ ಗಂಟೆ, ಒಂದ್ ಸುಳ್ಳು ಮುಚ್ಚಾಕ ಒಂದ್ರ ಮ್ಯಾಕ್ ಒಂದ್ 7 ತೆನೆ ಹೋಯ್ತಿದ್ಯಲ್ಲೋ. ಇನ್ ಕೆಲವ್ರು ಇರ್ತಾರೆ, ಸುಳ್ಳು ಹೇಳೋದಲ್ದೆ ಆ ಒಂದ್ ಸುಳ್ಳನ್ನ ಮುಚ್ಚಿಡಕ್ಕೆ ಮತ್ತೊಂದು ಸುಳ್ಳು ಹೇಳಿ, ಸುಳ್ಳು ಮೇಲ್ ಸುಳ್ಳು ಹೇಳಿ ಸುಳ್ಳಿನ ಗೋಪುರನೇ ಕಟ್ಬಿಡ್ತಾರೆ. ನಂಗೂ ಹೀಗೆ ಬಚ್ಚಿಟ್ಕೊಳಕ್ ಇಷ್ಟ ಇಲ್ಲ. ಸೀದಾ ಬಂಗಾರಮ್ಮನ ಹತ್ರ ಹೋಗಿ ನಾನೇ ಪುಟ್ಟಕ್ಕನ 2ನೇ ಮಗಳು ಅಂತ ಹೇಳ್ಬಿಡೋಣ ಅನ್ಸ್ತಿದೆ. ಆದ್ರೆ ಅಕ್ಕನ ಮದ್ವೆ ಅಂತ ಸುಮ್ಮನಿದ್ದೀನಿ. ಮುರಳಿ ಸರ್ ಅಪ್ಪ ಅಮ್ಮನ ಒಪ್ಸೋದ್ರಲ್ಲಿ ಬಂಗಾರಮ್ಮಂದು ಸಪೋರ್ಟ್ ಇದೆ ಅನ್ನೋದು ಇನ್ನೊಂದು ಕಾರಣ. ಅದಕ್ಕೆ ಸುಮ್ಮನೆ ಯಾಕೆ ಜಗಳ ಅಂತ ನಾನು ಸುಮ್ಮನೆ ಇದ್ದೀನಿ. ಒಳ್ಳೇದ್ ಮಾಡಿದ್ರಿ ಮಿಸ್ಸು. ಬಾಬಾ ಬಾಬಾ ಅಬ್ಬಾ, ನೀರು ಕುಡಿ. ಮನೆ ಗಂಟ ಬಂದು ಬಿಟ್ಬಿಟ್ಟು ಹೋಯ್ತಾ ಇದ್ದಾರೆ. ಶಾನ ಧನ್ಯವಾದಗಳು. ಇದೇನ್ ಪುಟ್ಟಕ್ಕ ನನಗ್ ಧನ್ಯವಾದಗಳನ್ನೆಲ್ಲ ಹೇಳ್ಕೊಂಡು? ಶ್ರೀ, ಬಂಗಾರಮ್ಮ ಹೋಗಿರ್ತಾರ ಅನ್ಸತ್ತೆ, ಬನ್ನಿ ನೋಡೋಣ. ಮದ್ವೆ ಕೆಲ್ಸ ಅದು ಇದು ಅಂತೆಲ್ಲ ತಲೆಗೆ ಹಚ್ಕೊಂಡು ನಿಮ್ಮ ಹಬ್ಬ ಆರೋಗ್ಯನ ನೋಡ್ಕೊತಾ ಇಲ್ಲ. ನೀವಾರ ನೋಡ್ಕೊಳ್ರವ. ಬಿಸಿಲ್ನಾಗೆಲ್ಲ ಓಡಾಡ್ತಿದ್ದೆ, ತಲೆನಾಗ 100 ತಿಂತೆ, BP ಎಲ್ಲೋ ಹೆಚ್ಚು ಕಮ್ಮಿ ಆಗಿರ್ಬೇಕು. ಹುಷಾರು. ಅಯ್ಯೋ, ಅವತ್ ತಲೆ ಸುತ್ತ ಬಿದ್ದೋದ್ಲಾ? ಇನ್ ಮುಂದೆ ನೀನ್ ಯಾವ್ದಕ್ಕೂ ಓಡಾಡಂಗಿಲ್ಲ ಪುಟ್ಟಕ್ಕ. ನಿಂಗೆ ಆಳುಗಳು ಬೇಕು ಅಂದ್ರೆ ಅವಳು ನಾನು ಕಳಿಸ್ತೀನಿ. ಬ್ಯಾಡಿ ಅಮ್ಮವ್ರೆ. ಗಂಟಿ, ನೀನ್ ಇಲ್ಲೇ ಇದೆಯನ್ಲ? ಅವ ನೀನ್ ಯಾವಾಗ ಬಂದೆ? ನಾನು ಪುಟ್ಟಕ್ಕನ್ ಬುಡಕ್ಕೆ ಅಂತ ಬಂದೆ. ಆದ್ರೆ ನೀನ್ ಇಲ್ಲಿಲ್ಲ, ಆಗ್ಲೇ ಹೊಂಟೋದೆ ಅಂತ ಹೇಳಿದ್ಲಲ್ಲ ಪುಟ್ಟಕ್ಕ. ನೀನ್ ಮಾಡಿದ್ರು ಇಲ್ಲೇ ಇದೀಯಾ? ಹ್ಞೂ, ನಾನು ಇಲ್ಲೇವನೇವ. ಆ ಪುಟ್ಟಕ್ಕ ಈಗ ಬಂದ್ರಲ್ಲ, ಅವ್ರಿಗೆ ಗೊತ್ತಿಲ್ಲ. ಹೌದಾ? ಮತ್ ಮಕ್ಳು ಇವನು ಹೇಳಿಲ್ಲ? ಅವ್ರಿಗೆ ನೀನಂದ್ರೆ ಶಾನೆ ದಿಗ್ಲು ಕಣವ. ಅದಕ್ಕೆ ನಾನು ಇಲ್ಲಿ ಬಂದು ಕೆಲಸ ಮಾಡ್ತೇವೆ ಅಂತ ನಿನ್ಗೆ ಹೇಳಕ್ಕೆ ಒಂದು ಹಿಂದೆ ಮುಂದೆ ನೋಡಿರ್ಬೋದೇನು.
ಇದ್ಯಾಕ್ಲಾ ಹಿಂಗ್ ನಿಂತ್ಕೊಂಬಿಟ್ಟೆ? ನಾನು ನಿನ್ನ ಮಗ ನಂಗೆ ನಡ್ಕೊಂಡ್ರೆ ಇಲ್ಲಿ ಯಾರು ನನಗೆ ಕೆಲಸ ಮಾಡ್ಕೊಳಕಿಲ್ಲವ. ಪಾಪ ನಿನ್ಕಂಡ್ರೆ ಎದುರ್ಕತಾರ, ಅದಕ್ಕೆ ನಾ ಇಲ್ಲಿ ಬರೀ ಕೆಲಸ ನಟೆಯ. ಕೆಲ್ಸದವ್ನ ಇದೇನ್ಲಾ ಇದು ಹೊಸ ವರ್ಷ? ಪ್ರಶ್ನೆ ಎಲ್ಲ ಮಾಡಬೇಡ ಬೆಂಗಾರ ನೀನು. ನಮ್ಮ ಹುಡುಗರು ಇಲ್ಲ ಅವ್ರೆ ನೋಡು. ಎಲ್ರೂ ಇವ್ರ ಮನೆ ಮದುವೆಗೋಸ್ಕರ ಸಂದ ಕೆಲಸ ಮಾಡ್ಬೇಕೋ ಬೇಡವೋ? ಮಾಡ್ಬೇಕು ಕಲ್ಲ. ಹಾ, ಹಂಗಾದ್ರೆ ಎಲ್ರು ಸದ್ದಾಗ ಜೋರ ಕರಿ ಕರಿಯವ್ವ. ಸರಿ ಲೈ ಎಲ್ಲ ಬಂದ್ರಲ್ಲ ಇಲ್ಲಿ. ಹಾ, ಈಗ ಇದೇ ಜೋಶ್ನಾಗೆ ನಮ್ಗೆ ಆವಾಜ್ ಹಾಕಿ ಹೋಗಿ ಕೆಲಸ ಮಾಡ್ರಲ್ಲ ಅಂತ ಹೇಳವ. ಸರಿ ಲೈ ಪುಟ್ಟಕ್ಕಂಗೆ ಅದ್ಯೋನಿ ಒಂದ್ ಕೆಲ್ಸ ಬೇಕೋ ಎಲ್ಲ ಮಾಡ್ಕೊಡ್ರಲ್ಲ. ಆಯ್ತು ಕಣ್ರವ. ಹೊಡ್ಲಾ. ನಮ್ಮ ಸ್ನೇಹಕ್ಕನ್ನ ಇಡೀ ಸುತ್ತಮುತ್ತ ತಳ್ಳಿಲು ಯಾರು ಯಾಮಾರ್ಸಕ್ ಹಾಕಿಲ್ಲ. ಅಂತಾದ್ರಾಗ ನೀನ್ ಯಾಮಾರ್ಸ್ತಾ ಇದೀಯ ಅಂದ್ರೆ ನೀನ್ ದೊಡ್ಡ ಕಲಾವಿದನೇ ಗಣಪ. ಇವ್ರಪ್ಪಯ್ಯ ಹೇಳಿದ್ದು ದಿಟನೆಯ. ಯಾರ ಮನೆಗೂ ಒಂದ್ ಕಳ್ದೆ ಇರೋನು ಇಲ್ಲಿ ಕೆಲ್ಸದವ್ ನಂಗೆ ಎಲ್ಲ ಕೆಲ್ಸನೂ ಮಾಡ್ತಾವನಲ್ಲ. ಪುಟ್ಟಕ್ಕನ್ ಮ್ಯಾಕೆ ಆಟೊಂದ್ ಗೌರವ ಇವನ್ಗೆ. ಯಾವುದೋ ಸೂಪರ್ ಹುಡುಗಿ ನಮ್ಮ ಮುರುಳಿಗೆ ಮೆಸೇಜ್ ಮಾಡ್ತಿದ್ದಾಳಲ್ಲ. ಹಾಯ್, ಐ ಆಮ್ ಫೈನ್, ಹೌ ಆರ್ ಯು? ನೋಡ್ದು ಸಹನಾ, ನಾನು ಹೇಳ್ಲಿಲ್ವಾ ಯಾರೋ ಯೋನು ಅಂತಾನು ಕೇಳ್ದೆ ಹಾಟ್ ಕಳ್ಸವ್ರೆ. ವಾಟ್ ಆರ್ ಯು ಡೂಯಿಂಗ್? ನೋಡು ನೋಡು ಸಹನಾ, ನಾವ್ ಮಾಡಿಲ್ಲ ಅಂದ್ರೂ ಅವರೇ ಮಾಡ್ತವ್ರೆ. ಅಮ್ಮ ಒಂದು ಕಾಫಿ. ಅಮ್ಮ ಒಂದು ಕಾಫಿ ಕೊಡಮ್ಮ. ಅಕ್ಕ, ಮುರಳಿ ಸರು ಹಾಗೆಲ್ಲ ಹುಡುಗಿರಿಂದ ಬೀಳೋರಲ್ಲ. ನಾನು ಹೇಳಲಿಲ್ವಾ, ಕಾಲೇಜಲ್ಲಿ ಹುಡುಗಿರೇ ನಂಬರ್ ಕೇಳಿದ್ರು ಅವ್ರು ಕೊಡಲ್ಲ. ನೀನ್ ತಲೆ ಕೆಡ್ಸ್ಕೋಬೇಡ. ಮತ್ತೆ ಹೆಂಗವೇ ಮೆಸೇಜ್ ಕಳ್ಸಿದ ತಕ್ಷಣ ತಟ್ ಅಂತ ಕಳ್ಸಿದ್ರು. ಅದ್ರಾಗೂ ಆಟು ಒಬ್ರಿಗೆ ಒಂದಕ್ಕಿಂತ ಆಟನ ಕೊಡಕ್ಕಾಗದು. ಇವ್ರೇನವಿ ಎಲ್ರಿಗೂ ಕಳಿಸ್ತಾರೆ. ಅಯ್ಯೋ ದೇವ್ರೇ. ಅಕ್ಕ, ಮೆಸೇಜ್ ಅಲ್ಲಿ ಹಾರ್ಟ್ ಎಮೋಜಿ ಕಳ್ಸಿರೋದಕ್ಕೆ ನೀನ್ ಈ ತರ ಬೇಜಾರ್ ಮಾಡ್ಕೊಂಡ್ರೆ ಮುಗೀತು. ಪ್ರಪಂಚದಲ್ಲಿ ಯಾರು ಒಟ್ಟಿಗೆ ಬದುಕಕ್ಕೆ ಆಗಲ್ಲ. ನೀನ್ ಚಾನೆ ದೊಡ್ಡ ಮನ್ಸಾಗ ಮಾತಾಡ್ಬಿಡ ಕಣವಿ. ಅವ್ವ 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 ನೋಡಿದ್ರಾ? ಏನಾಯ್ತು ಅಕ್ಕ? ನೀನ್ಯಾಕೆ ಒಂಥರ ಇದ್ಯಾ? ಏನಿಲ್ಲವಿ. ಇವಳೇನಾದ್ರು ಅಂದ್ಲಾ? ಎಲ್ಲ ನನ್ ಮೇಲೆ ಹಾಕ್ಬಿಡಿ. ಅದು ಮುರಳಿ ಸರು. ಏನಿಲ್ಲ ಸ್ನೇಹ. ಸರ್ ಮೇಲೆ ಇನ್ನೂ ಕೋಪನಾ? ಸರಿ, ಅವ್ವನ್ ನೋಡಿದ್ರಾ? ಇಲ್ಲ. ಎಲ್ಲಿ ಹೋದ್ಲು? ಹೊರಗೆ ಹೋಗಿದ್ದಾಳ? ಈ ಸ್ನೇಹಂತೂ ಯಾಕೆ ಬಾಯ್ ಬಿಡ್ತೀಯಾ? ಅವ್ಳಿಗೇನಾದ್ರು ಗೊತ್ತಾದ್ರೆ ದೊಡ್ಡ ರಾಮಾಯಣನೇ ಆಯ್ತದೆ. ಎಂತದ್ದು ಇಲ್ಲ, ಇದೆಲ್ಲ ಮಾಮೂಲಿ ಅಂತ ಸ್ನೇಹಕ್ಕನು ಹೇಳ್ಬಿಟ್ಟು ಹೋಗಿರೋಳು. ಏನೋ ಸುಳ್ಳು ಹೇಳೋದು ಮಾಮೂಲಿನ? ಸ್ನೇಹ ಸುಳ್ಳು ಹೇಳ್ಕೊಂಡ್ರೆ ಮೊದ್ಲೇ ಆಗಕ್ಕಿಲ್ಲ. ಸರಿ, ಸ್ನೇಹಕ್ಕನ ವಿಷಯ ಬಿಡು. ಈಗ ಮುಂದೆ ನಿಂದೇನು ಅಂತ ಹೇಳಕ್ಕ?
ಅಂತ ಸಿಗಾಕೊಂಡ್ಬಿಡ್ತಾ ಇದ್ವಿ. ನಾವ್ ಹಿಂಗ್ ಕಳ್ಳಾಟ ಹೊಡಿತಾ ಇರೋದಂದ್ರೆ ಅವಂಗ್ ಗೊತ್ತಾದ್ರೆ ನಮ್ ಕತೆ ಅಟ್ಟೆಯ. ಲೈ ಸುಮ್ಕಿರ್ಲ ನಂಗೆ ಕುಡ್ದಿದ್ದಲ್ಲಿ ಇಳ್ದೋಯ್ತದೆ. ಲೈ ನೀನೇನ ಮೆಸ್ತಾವ ನೇನ್ ಮುಂದೆ ಕುಡ್ಕ ಬಂದೋ ಬಾಯಿಗೆ ದಬ್ಬಿಡ್ತೀನಿ. ಅಣ್ಣ ನಾನು ಕುಡಿದ್ರು ಸ್ಟಡಿ ಆಗಿರ್ತೀನಿ, ಆದ್ರೆ ಈ ನಾಗ ಕುಡ್ದಿಲ್ಲ ಅಂದ್ರು ತೂರಾಡ್ತಾನೆ. ಏಯ್ ನೀನ್ ಹೆಂಗ್ ತೂರಾಡ್ತೀನಿ ಅಂತ ನಂಗೆ ಚೆನ್ನಾಗ್ ಗೊತ್ತು. ಸರಿ ಅಮ್ಮಿಕಂದಿರೋ ನಮ್ಗೆ ನೀವ್ ಹಿಂಗೆ ಕಿತ್ತಾಡ್ತಾರೆ ನಾ ಹೋಯ್ತೀನಿ. ಅಣ್ಣ ಇರೋಣ ಕೋಪಿಸ್ಕೋಬೇಡ, ಮುಂದೆ ಹೆಂಗಣ ಜೀವನ? ಅದಕ್ಕೆ ತಾನೇ ನಿಮ್ಮನ್ ಕರೆದಿದ್ದು. ಅಣ್ಣ ಇದರಲ್ಲಿ ಯೋಚನೆ ಮಾಡಕ್ಕೆ ಏನಿದೆ, ಮನೆಗೆ ಪೇಂಟ್ ಮಾಡಿ ಮುಗಿಸೋ ಅಷ್ಟರಲ್ಲಿ ಅತಿ ಹೃದಯಕ್ಕೆ ಪಿರುತಿ ಪೇಂಟ್ ಮಾಡು ಅಂತ ನಾವು ಹೇಳಿದ್ರೆ ನೀನು ಇನ್ನು ಇಟ್ಟಿಗೆ ಜೋಡಿಸೋದ್ರಲ್ಲೇ ಇದೆಯಾ? ಅಣ್ಣ ಇದಕ್ಕಿರೋದು ಒಂದೇ ದಾರಿ, ನೀನು ಅತ್ತಿಗೆಗೆ ಪಿರುತಿ ಹೇಳ್ಬಿಡೋದು. ಲೈ ಸುಮ್ಕಿಲ್ಲ ಅಣ್ಣ, ನಾಳೆ ಏನ್ ಕೆಲಸ ಅಂತ ಅದಕ್ಕೆ ತಾವ ಕೇಳೋಣ. ನಾಳೆ ಹೆಂಗನ ಮಾಡಿ ಅವಳಿಗೆ ಹೇಳಬೇಕಲ್ಲ, ಅದನ್ನ ನೀನು ಹೇಳಿದ್ಮೇಲೆ ನಾನು ನಂಬೋದು. ಯಾಕಣ ಏನಾಯ್ತಣ್ಣ? ಚಂದಾದಾರರು ಬಿಸಿಯಾಗಿದ್ದಾರೆ. ಈಟೊತ್ನಾಗ ಯಾರ ತ ಮಾತಾಡ್ತಾವಳೆ? ಯಾರೋ ಗೊತ್ತಿರೋರ್ ಜೊತೆ ಮಾತಾಡ್ತಾ ಇರ್ಬೇಕು ಕಣ. ಒಸಿ ಕಾಯ ನೀರು. ಗೊತ್ತಿರೋರು ಫೋನ್ ಮಾಡಲ್ದೇನು ಗೌರ್ನರ ಫೋನ್ ಮಾಡ್ತಾರೆ ಬೇಕಪ್ಪ. ಲೈ ಮದ್ವೆ ಕೆಲ್ಸದ ವಿಷಯದಾಗೆ ಯಾರ ಜೊತೆನೂ ಮಾತಾಡ್ತಾ ಇರ್ಬೇಕು. ಅಣ್ಣ ಈಗಲೂ ಮಾತಾಡಿಲ್ಲ ಅಂದ್ರೆ ಅತ್ತಿಗೆ ಅವ್ರ ಮದುವೆ ವಿಷಯನೂ ಮಾತಾಡ್ಬಿಡ್ತಾರೆ, ಆಮ್ಯಾಕೆ ನಾವು ಸುಮ್ಮನೆ ಇರ್ಬೇಕಾಯ್ತದೆ. ಲೇ ಯಾಕ್ಲಾ ನನ್ನ ಪ್ರಾಣ ತಿಂತೀಯ? ನಾನೇ ಏನ್ ಮಾಡೋದು ಗೊತ್ತಾಗದೆ ಸುಮ್ಗೆ ನಿಂತಿದ್ದೀನಿ. ಹಾ ಓಕೆ ಸರ್, ಸರಿ ಆಗ್ಬೋದು. ಶ್ರೀ ಲೈ ಇಲ್ಲಿ ನೋಡ್ಲಾ ನಮ್ಮ ಹುಡುಗಿನ ವಾಪಸ್ ಫೋನ್ ಮಾಡ್ತಾವಳೆ. ಇದ್ದಕ್ಕಲ್ಲ ಪಿರುತೆ ಅಂದ್ರೆ. ಹಾ ನೀವು ಯಾರ ತಾವ ಮಾತಾಡ್ತಿದ್ರಿ ಮಿಸ್? ದೊರೆ ಕಾಲ್ ಮಾಡಿದ್ದ ಶ್ರೀ. ಫೋನ್ ಇಡು ಅಂತ ಹೇಳ್ತಿದ್ದೀನಿ, ಇಡ್ತಾನೆ ಇಲ್ಲ. ಇಷ್ಟೊತ್ವರೆಗೂ ಮಾತಾಡ್ದ. ದೊರೆನಾ? ಹ್ಞೂ ಶ್ರೀ, ಅವನೇ ಕಾಲ್ ಮಾಡಿ ಎಲ್ಲ ಹೇಗ್ ನಡೀತಿದೆ, ನಿಮ್ಗೇನಾದ್ರೂ ಸಹಾಯ ಬೇಕಿದ್ರೆ ಕೇಳಿ, ನಮ್ ಹುಡ್ಗನ್ನೆಲ್ಲ ಕಳ್ಸ್ಕೊಡ್ತೀನಿ ಅಂತ ಹೇಳ್ದ. ಈಗ್ಲೂ ಕೂಡ ನಿಮ್ನೆಲ್ಲ ಇಲ್ಲಿಗೆ ಬರಕ್ ಹೇಳ್ತಿರೋದು ಅವನೇ ತಾನೆ? ನಂಗೆ ಗೊತ್ತು ಶ್ರೀ, ಅದಕ್ಕೆ ನೀವು ನಾಳೆ ಏನ್ ಪ್ರೋಗ್ರಾಮು ಅಂತೆಲ್ಲ ಕೇಳ್ತಿರೋದು ಅಲ್ವಾ? ಅಲ್ಲ ಅದು ನಾಳೆ ಸೀರೆ ಖರೀದಿ ಮಾಡೋ ಪ್ರೋಗ್ರಾಮ್ ಅಂತೆ. ಸಿಟಿಗೆ ಹೋಗ್ತಾ ಇದೀವಿ, ನೀವು ಬರ್ತೀರಾ? ಸರಿ, ಹಾಗಿದ್ರೆ ನಾಳೆ ಸಿಗೋಣ. ಬಾಯ್ ಶ್ರೀ. ನಿಜನಿಲ್ಲ, ನಾನ್ ಕೇಳಿಸ್ಕೊಂಡಿದ್ದೆ, ನೀನ್ ಕೇಳಿಸ್ಕೊಂಡ್ಯಾ? ಅತ್ತಿಗೆ ದೊರೆತವ ಮಾತಾಡಿದ್ರಂತ. ಕಲ್ಲ ಹೊತ್ತಿಗೆ ದೊರೆತವನೇ ಮಾತಾಡಿದ್ರಂತೆ. ಲೇ ಅದು ಹೆಂಗ ಅಣ್ಣ ಇಲ್ಲಿದ್ದಾಗ ಅತ್ತಿಗೆ ದೊರೆತವ ಹೆಂಗ ಮಾತಾಡಕ್ಕಾಯ್ತದೆ? ಯಾವನ ನನ್ನ ಹೆಸರು ಹೇಳ್ಕೊಂಡು ಅವಳಿಗೆ ಫೋನ್ ಮಾಡೋಣ. ನಾಳೆ ಸೀರೆ ಅಂಗಡಿಗೆ ಬರ್ತಾಳಲ್ಲ, ಅವಾಗ ಅವ್ನು ಯಾರೋ ಅಂತ ತಿಳ್ಕೊಳಮ್ಮ. ಮುರಳಿ, ಇನ್ನು ಎದ್ದಿಲ್ವಾ ನೀನು? ಎದ್ದು ಕೂತಿದ್ದೀನಲ್ಲ. ಯಾಕೋ ಸಬ್ಗಿದ್ಯಾ? ಎಲ್ಲ ನಿನ್ನಿಂದಾನೇ ಆಗಿದೆ. ನಾನೇನು ಮಾಡಿದೆ? ಸುಳ್ಳು ಹೇಳು ಅಂತ ಹೇಳ್ಕೊಟ್ಟೆ, ಆಮೇಲೆ ಪ್ರಾಬ್ಲಮ್ ಶುರು ಆಗಿದ ತಕ್ಷಣ
ಏನೋ ಹೆಲ್ಪ್ ಮಾಡಿದ್ರೆ ಸೈಲೆಂಟ್ ಆಗ್ಬಿಟ್ಟೆ. ಏನು ಹೀಗನ್ಬಿಟ್ಟೆ? ನಾನು ಹೆಲ್ಪ್ ಮಾಡ್ಲಿಲ್ವಾ? ಬಿಡಕ್ಕ, ಸಹನಾ ಅವ್ರಿಗೆ ನನ್ನ ಮೇಲೆ ಸಿಕ್ಕಾಪಟ್ಟೆ ಕೋಪ ಬಂದಿದೆ. ಅವಳಿಂದ ಸಮಾಧಾನ ಆಗಿಲ್ವಾ? ಕಾರ್ಯಕ್ರಮ ಎಲ್ಲ ಚೆನ್ನಾಗೇ ಆಯ್ತು. ಎಂಗೇಜ್ಮೆಂಟ್ ದಿನ ಸರಿನೇ ಇದ್ಲಲ್ಲೋ? ಬಿಡಕ್ಕ, ನಿನಗೆ ಸಹನಾ ಅವ್ರ ಬಗ್ಗೆ ಗೊತ್ತಿಲ್ಲ. ಒಂದಿನ ಅವ್ರ ಕಾಲೇಜಿಗೆ ಬಂದಾಗ ಮಾತಾಡ್ಸಕ್ಕೆ ಅಂತ ಅವ್ರ ಕೈ ಹಿಡಿದ್ಬಿಟ್ಟೆ. ಬುಡಿ ಮೇಸ್ರೆ, ನಾನು ಹೋಗ್ಬೇಕು. ಯಾಕೆ ನಡಕ್ತಾ ಇದ್ದೀರಾ? ನಾನ್ ನಿಮ್ಗೆ ಹೇಳಿವ್ನಿ ನಮ್ಮ ಮನೆಗ್ ಬಂದ್ ಮಾತಾಡಿ ಅಂತ. ಆದ್ರೆ ಇವಾಗ ನೀವ್ ಹಿಂಗೆಲ್ಲ ಮಾಡಿದ್ರೆ ನಂಗೆ ಅಳು ಬಂದೈತೆ ಆಟಯ್ಯ. ಅಷ್ಟಕ್ಕೆ ಅವ್ರು ಅಷ್ಟು ಕೋಪ ಮಾಡ್ಕೊಂಬಿಟ್ರು. ತುಂಬಾನೇ ಸೆನ್ಸಿಟಿವ್ ಅಕ್ಕ ಅವರು. ಹುಡುಗಿ ಇಷ್ಟು ಸೆನ್ಸಿಟಿವ್ ಆದ್ರೆ ನಮ್ಮನೆಗೆ ಬಂದ್ಮೇಲೆ ತುಂಬಾನೇ ಕಷ್ಟ. ಅಕ್ಕ, ಮನೆಗೆ ಬರೋದನ್ನ ಬಿಡು. ಈಗ ಸಹನಾ ಅವ್ರು ನನ್ನ ಹತ್ರ ಮಾತಾಡೋದ್ರ ಬಗ್ಗೆ ಹೇಳು. ನನ್ನನ್ನು ಕೇಳಿದ್ರೆ ಅವಳು ನಿನ್ನ ಹುಡುಗಿ, ಅವಳು ಎಷ್ಟು ಸೆನ್ಸಿಟಿವ್ ಅಂತ ನಿನಗೆ ಗೊತ್ತು. ಹೇಗಾದ್ರೂ ಮಾತಾಡಿ ಕನ್ವಿನ್ಸ್ ಮಾಡು. ಮುರಳಿ, ಒಂದು ಐಡಿಯಾ. ಇವತ್ತು ಸೀರೆ ತರಕ್ಕೆ ಹೋಗ್ತಿದೀವಲ್ಲ, ಅಲ್ಲಿ ಸಹನಾನು ಬರ್ತಾಳೆ. ಇವ್ರನ್ನೆಲ್ಲ ಕರ್ಕೊಂಡು ಹೋದ್ರೆ ಆ ಪುಟ್ಟಕ್ಕನಿಂದ ದುಡ್ಡು ಕೀಳಕ್ಕಾಗಲ್ಲ. ವಸು, ವಸಿ ಬಾಬಾ ಇಲ್ಲಿ. ಏನವ್ವ? ಕೂತ್ಕೋವಾ ಬಾ. ವಸು, ಕಂಟಿ ನಿಂತವ ಏನಾನ ಹೇಳದ್ನ? ಏನಾನ ಅಂದ್ರೆ ಯಾವ್ದ್ರ ಬಗ್ಗೆ ಅವ? ಅಲ್ಲ, ಅದು ಪೂರ್ವಿ ಬಿಟ್ಟೋದ್ಮ್ಯಾಕೆ ಅವನ ಮನಸ್ಥಿತಿ ಹೆಂಗೈತೆ ಅಂತ ಗೊತ್ತಿಲ್ಲ. ಅವನ ಮದ್ವೆ ಇಸಿವಾಗಿ ನಿಂತವ ಏನಾನ ಮಾತಾಡದ್ನ ಅಂತ. ಅಂದ್ರೆ ಅವನ್ಗೆ ಯಾರಾನ ಹುಡುಗಿ ಇಷ್ಟ ಆಗವಳೆ ಅಂತ ಏನಾನ ನಿನ್ನ ಹತ್ರ ಹೇಳದ್ನ? ಹಾಗೆಲ್ಲ ಏನು ಇಲ್ಲ ಅವ. ಯಾಕೆ? ಸುಮ್ಕೆ ಕೇಳ್ದೆ. ಅವನ ಮದ್ವೆ ಇಸಿಯ ಮಾತಾಡ್ಬೇಕಾಗಿತ್ತು. ಹೋಗ್ಲಿ ಬಿಡು, ನಾನೇ ಅವನ್ ತಕ್ಕ ಮಾತಾಡ್ತೀನಿ ತಡಿ. ಕಂಟಿ, ಕಂಟಿ, ಯಾರ ಜೊತೆಗ್ಲ ಮಾತಾಡ್ತಿದ್ದೆ? ಯಾರ ಜೊತೆಗ? ಇಲ್ಲಲ್ಲ. ಯಾರ ಜೊತೆನ ಫೋನಾಗ ಮಾತಾಡ್ದಂಗಿತ್ತು? ಇಲ್ಲವಾ. ಬಹುಶಃ ಅಣ್ಣಯ್ಯ ಹಾಡು ಹಾಡ್ತಿದ್ದ ಅನ್ಸುತ್ತೆ ಅವ. ವಾ, ಹಾಡೆಲ್ಲ ಆಡ್ತೀಯನ್ಲ? ಅವ ಬತ್ತ ತಂಗಿ ಒಂದು ತುಂಟಾಟ ಜಾಸ್ತಿ ಆಯ್ತು. ಅವಳ್ದಂಗಿರ್ಲಿ, ನೀನೆಲ್ಲಿಗ್ಲ ಒಂಟೆ? ಯಾವಾಗ್ಲೂ ಕಲೆಕ್ಟರ್ ಸುತ್ತದಂಗ್ ಸುತ್ತಾ ಇರ್ತೀಯಲ್ಲ? ಕಲೆಕ್ಟರ್ ನೋಡಕ್ಕೆ ಏನೋ ನೀನೇ ಹೇಳ್ದಲ್ಲವ, ಪುಟ್ಟಕ್ಕಮ್ಮವ್ರಿಗೆ ಒತ್ತಾಸ ಆಗಿರೋ ಅಂತ. ಅದಕ್ಕೆ ಅವ್ರು ಇವತ್ತು ಸೀರೆ ತಗೊಳಕ್ ಹೋಯ್ತವ್ರಂತೆ, ಅವ್ರ ಜೊತೆ ಹೋಯ್ತಾ ಇದೀನಿ. ಏನೋ ಸೀರೆ ತಗೊಳಕ್ಕೆ ನೀನ್ ಹೋಯ್ತೀಯ? ಅಂದ್ರೆ ಕರ್ಕೊಂಡೋಗಿ ಕರ್ಕೊಬತ್ತೀನವ. ಪಾಪ ಅವ್ರು ಹೆಂಗ್ ಹೋಯ್ತಾರೆ ಹೇಳೋ, ಸಿಟಿಗೆ ಬೇರೆ ಹೋಗ್ಬೇಕಂತೆ. ಅವ ಟೈಮ್ ಆಯ್ತು, ನಾನು ಹೋಗ್ಬತ್ತೀನವ. ಲೈ ಕಂಟಿ, ಅಯ್ಯ ಬಸ್ಸು, ಸೀರೆ ತಕ್ಕಳಕ್ಕೆ ನೀನು ಹೋಯ್ತಿಲ್ವಾವ? ನಿಂಗಿದ್ರ ಬಗ್ಗೆ ಪುಟ್ಟಕ್ಕ ಏನಾರ ಹೇಳಿದ್ಲ? ಇಲ್ಲ ಅವ. ಅಂದ್ರೆ ನಾನು ಯಾಕೆ, ಅವ್ರು ಹೋಗಿ ಬರ್ಲಿ. ಈ ಕಂಟಿ ದಿಟ್ಟವಾಗ್ಲೂ ಸೀರೆ ಅಂಗಡಿಗೆ ಹೋಯ್ತಾವ್ನಾ ಇಲ್ಲ? ಸರಿ ಅವ್ವ, ಕಾಲೇಜ್ಗೆ ಹೋಗಿ ಬರ್ತೀನಿ. ಹ್ಞೂ ಕಣಪ್ಪ. ಬಾಯ್ ಅಕ್ಕ. ಬಾಯ್ ಸ್ನೇಹ, ನಾವು ಹೋಗ್ಬರ್ತೀವಿ. ನಿನ್ ವಸಿ ಮೆಸ್ ಕಡೆ ನೋಡ್ಕೊಂಬಿಡು. ಅಮ್ಮ, ಹೇಗೆ ಹೋಗ್ತಿದ್ದೀರಾ? ಅಯ್ಯೋ, ಆಟೋ ಬಸ್ಸು ಏನೋ ಹುಡುಕೊಂಡು ಹೋಯ್ತೀವಿ. ಅವ್ವ, ನಮ್ಮ ಆಟೋ ಎಲ್ಲಿ? ಹೌದು, ನಾನು ಕೇಳಬೇಕು ಅಂತಿದ್ದೆ.
ನಮ್ಮ ಆಟೋ ಇಲ್ಲವಾ? ಬಸ್ಸಲ್ಲಿ ಯಾಕವ ಹೋಗ್ಬೇಕು? ನಮ್ದೇ ಗಾಡಿ ಇರುವಾಗ. ಅದು ರಿಪೇರಿಗೆ ಹೋಗದೆ. ರಿಪೇರಿನಾ? ಚೆನ್ನಾಗೇ ಇತ್ತಲ್ಲ, ಏನಾಯ್ತು? ಇಲ್ಲ, ಅದನ್ನ ರಾಮೇಗೌಡರು ಸಂತಕ್ಕೆ ತಗೊಂಡೋಗಿದ್ರು. ಅವರೇ ಹೇಳಿರು ಕೆಟ್ಟೋಗೋದೆ ಅಂತ. ಅದಕ್ಕೆ ರಿಪೇರಿ ಕೊಟ್ಟಿವ್ನಿ. ನಂಗೆ ಹೇಳ್ಬಾರ್ದಿತ್ತಾವ, ಅದೇನು ಪ್ರಾಬ್ಲಮ್ ಅಂತ ನಾನೇ ನೋಡ್ತಿದ್ದೆ. ಆ ಮೆಕ್ಯಾನಿಕ್ ಸರಿ ಇಲ್ಲ, ಸುಮ್ಮನೆ ಕಾಸು ಕೇಳ್ತಾನೆ. ಇರು, ನಾನೇ ಅವನಿಗೆ ಫೋನ್ ಮಾಡ್ತೀನಿ. ಏ ಮುತ್ತು, ಎಲ್ಲಿದ್ಯೋ? ಇನ್ನ ಎಷ್ಟೊತ್ತು? ಇದೆಲ್ಲ ನಂಗೆ ಅಭ್ಯಾಸನೇ ಇಲ್ಲ ಕಣಕೋ, ಹೆಂಗ್ ಹಾಕೊಳೋದೇ ಗೊತ್ತಾಯ್ತಾ ಇಲ್ಲ. ಏನೋ ಬಾರಿ ಪರಿಚಯನೇ ಇಲ್ಲ ಅನ್ನೋ ತರ ಮಾತಾಡ್ಬೇಡ, ಸುಮ್ಮನೆ ಬೇಗ ಹಾಕೊಂಡ್ ಬಾರೋ. ಆಯ್ತಕ್ಕ, ಬಂದೆ. ಅಕ್ಕ ಇಲ್ಲಿವ್ನೇ. ಬಾಯ್. ಶ್ರೀ, ನೀವೇನಿಲ್ಲಿ? ಯಾವ್ರೆ ಇವನು ಬೇರೆ ಹಿಂದೆ ಬಿದ್ದವನೆ, ಸಿಕ್ಕಾಕೊಂಡ್ರೆ ಹೆಂಗೆಲ್ಲ ಹೊಡಿತಾನೋ. ಯಾರು ತಾ ಮಾತಾಡ್ತಾ ಇದ್ರಿ ಮಿಸ್ಸು? ಇದೇನ್ ಶ್ರೀ, ಹೀಗ್ ಗದರ್ತಿದ್ದೀರಾ? ಚಚ್ಚ, ಗದರ್ತಾ ಇಲ್ಲ, ಕೇಳ್ತೇವೆ ಅಟೆಯ. ನಾನ್ ನಿಮ್ಗೆ ಹೇಳಿದ್ನಲ್ಲ, ನನ್ ದೊರೆನ ಮೀಟ್ ಮಾಡಕ್ ಬರ್ತಿದ್ದೀನಿ ಅಂತ. ಇಷ್ಟೊತ್ತವರೆಗೂ ದೊರೆ ಹತ್ರನೇ ಮಾತಾಡಿದ್ದು.